ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿದಿನ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಆದ ಬಟ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಯಾರೆಲ್ಲ ಬೇಜಾರಾಗಿದ್ದಾರೆ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ನೀವು ಬೇಜಾರಾಗೋ ಅವಶ್ಯಕತೆನೇ ಇಲ್ಲ. ಏನಲ್ಲ, ಜಸ್ಟ್ ನಾನು ಈ ಒಂದು ಸೆಟ್ಟಿಂಗ್ ಹೇಳ್ತೀನಿ. ಈ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡಿ ಬಿಟ್ಟರೆ ಸಾಕು. ಜಸ್ಟ್ ಈ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡಿದರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಬಟ್ ಈ ಒಂದು ಸೆಟ್ಟಿಂಗ್ ಮೊದಲೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 0 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಈ ಒಂದು ಸೆಟ್ಟಿಂಗ್ ನಿಮ್ಮ ಹತ್ರ ಇದೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಈ ಒಂದು ಸೆಟ್ಟಿಂಗ್ ನಿಮ್ಮ ಹತ್ರ ಇದೆ. ಏನಪ್ಪ ಸೆಟ್ಟಿಂಗ್ ಅಂದರೆ ಏನು ತುಂಬ ಸಿಂಪಲ್. ಸಬ್ಸ್ಕ್ರೈಬರ್ಸ್ ಮೋಡ್ ಅಂತ ಬರುತ್ತೆ ಒಂದು, ಆ ಒಂದು ಸೆಟ್ಟಿಂಗ್ ಮಾಡಿ ಮಾಡಿದ್ರೆ ಸಾಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅಂದರೆ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ನಿಮ್ಮೊಂದು ವಿಡಿಯೋ ನೋಡ್ತಾರೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಒಂದು ಸೆಟ್ಟಿಂಗು, ಅದು ಯಾವ ರೀತಿ ಆನ್ ಮಾಡೋದು ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಈ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ತಾನೆ ಎಲ್ಲರಿಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ಲು. ಪ್ರತಿಯೊಬ್ಬರಿಗೆ ತಾನೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಶೇರ್ ಮಾಡಿ. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಆಸರ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದು ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಕೂಡ ವಿಡಿಯೋ ನೋಡ್ತಾರೆ, ಜಸ್ಟ್ ನಾವು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ರೀತಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ತುಂಬ ಸಿಂಪಲ್. ಈ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡಿದ್ರೆ ಬಿಟ್ಟರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಅನ್ನೋದು ರಾಕೆಟ್ ಹೋಗುತ್ತಲ್ಲ ಸಂಗೀತ ಆ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತಾರೆ. ಅದು ಯಾವ ಒಂದು ಸೆಟ್ಟಿಂಗು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಈ ಒಂದು ಸೆಟ್ಟಿಂಗ್ ಮೂಲಕ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಆನ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲೇ ಸರಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಏನೋ ಮೊದಲೇ ಈ ಒಂದು ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಮೊದಲೇ ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ನೋಡಿ. ಜಸ್ಟ್ ಇನ್ನಲ್ಲ ಈಗ ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಇನ್ನೂ ಈಗ ನಾನು ನಿಮಗೆ ಬಂದ್ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ, ನೋಡ್ಕೊಳ್ಬೋದು, ಹಾಕಿದ್ದೀನಿ. ಇದು ನೋಡೋದು ತುಂಬ ಸಿಂಪಲ್. ಅದು ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡೋದು, ಸಬ್ಸ್ಕ್ರೈಬರ್ಸ್ ಮಾಡೋದು ಯಾವ ರೀತಿ ಏನಪ್ಪ ತುಂಬ ಸಿಂಪಲ್. ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿ ತಕ್ಷಣ ನೀವೇನು ಮಾಡಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೈವ್ ಪೋಸ್ಟ್ ಅಂತ ಬರುತ್ತೆ. ಮೇನ್ ಅಪ್ಪ ನೋಡ್ಕೊಳ್ಳಿ, ಲೈವ್ ಪೋಸ್ಟ್ ಅಂತ ಬರುತ್ತೆ. ತುಂಬ ಸಿಂಪಲು. ಈ ಒಂದು ಸೆಟ್ಟಿಂಗ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಲೈವ್. ನೀವು ಒಂದು ಲೈವ್ ಜಸ್ಟ್ ಇಲ್ಲಿ ಒಂದು ಸೆಟ್ಟಿಂಗ್ ನೀವು ಲೈವಲ್ಲಿ ಆನ್ ಮಾಡಿಬಿಟ್ರೆ ಸಾಕು, ನಿಮಗೆ ಎಷ್ಟು ಜನ ನಿಮ್ಮ ಲೈವ್ ನೋಡ್ತಾರೆ ಅಷ್ಟು ಸಬ್ಸ್ಕ್ರೈಬರ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಅದು ಯಾವ ರೀತಿಯಪ್ಪ ಅಂದರೆ ತುಂಬ ಸಿಂಪಲು. ಈಗ ಏನೋ ಜಸ್ಟ್ ಲೈವ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಜಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಸಿಂಪಲು. ಮೇಲ್ಗಡೆ ಬಂದ್ಬಿಟ್ಟು ಟೈಟಲ್ ಹಾಕೊಳ್ಳಿ. ನೀವು ಲೈವ್ ಯಾವೊಂದು ಈ ಕಾರಣಗೋಸ್ಕರ ಇರ್ತೀರ, ಲೈವ್ ಏನು ಸಂಡೇ ಲೈವ್ ಈ ರೀತಿ ಟೈಟಲ್ ಹಾಕೊಳ್ಳಿ. ಅದರಿಂದ ತೆಳಗ್ಬಿಟ್ಟು ಇದು ವಿಸಿಟ್ ಇದು ಪಬ್ಲಿಕ್ ಇದೆ ಅನ್ಲಿಸ್ಟೆಡ್ ಇಡಾಕೋಬಿಡಿ. ತೆಳಗಡೆ ಬಂದ್ಬಿಟ್ಟು ಇದು ನೋ ಫಾರ್ ಕಿಡ್ಸ್ ಅಂತ ಇಟ್ಬಿಡಿ. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ತೆಳಗಡೆ ಬಂದ್ಬಿಟ್ಟು ನೀವು ಗೋ ಲೈವ್ ಅಂತ ಇದೆ. ಇದರಲ್ಲಿ ನೀವೇನು ಮಾಡೋದು ತುಂಬ ಸಿಂಪಲು. ಏನಪ್ಪ ಅಂದರೆ ಜಸ್ಟ್ ಅನ್ನಲ್ಲ, ಇಲ್ಲಿ ಶೋಲ್ಡರ್ ಅಪ್ ಆರ್ ಲೆಟರ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡಿ ಇಲ್ಲಿ ಟೈಮ್ ಸೆಟ್ ಮಾಡಿ. ಯಾಕಂದ್ರೆ ನೀವು ಲೈವ್ ಹೋಗೋಕ್ಕಿಂತ ಮುಂಚೆ ನೀವು ಈ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಏನಪ್ಪ ಟೈಮ್ ಸೆಟ್ ಮಾಡ್ಕೊಳ್ಳಿ. ಈಗ ಡೇಟ್ ಬಂದ್ಬಿಟ್ಟು 15 ಏಪ್ರಿಲ್. ಅದರ ನಂತರ ಬಂದ್ಬಿಟ್ಟು ಟೈಮಿಂಗ್ ಬಂದ್ಬಿಟ್ಟು ಈಗ ಎಷ್ಟಾಗಿದೆ ಟೈಮು 8 ನಾನು 8:30 ಇರ್ತೀನಿ ನೋಡಿ ಟೈಮು. ಜಸ್ಟ್ ಬಿಟ್ಟು PM 38:30 ಈ ರೀತಿ ಟೈಮ್ ಸೆಟ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ತೆರಳದ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ. ಜಸ್ಟ್ ಇದರಲ್ಲಿ ನೀವು ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನಿದ್ರೆ ಮಾನಿಟೇಷನ್ ಆನ್ ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ತೆರಳದ ಒಂದು ಆಪ್ಷನ್ ಬರ್ತದೆ ನೋಡಿ, ಒರಿಜಿನಲ್ ಇದು ರಿಕಮೆಂಡ್ ಅಂತ ಬಂದ್ಬಿಟ್ಟು ಇದರಲ್ಲಿ ನೀವು ಮೇಲ್ಗಡೆ ಆಪ್ಷನ್ ಇದ್ರೆ ಜಸ್ಟ್ ಅದನ್ನೇ ಕ್ಲಿಕ್ ಮಾಡಿ. ತೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಆಪ್ಷನ್ ಒಂದೇ ಜಸ್ಟ್ ಕ್ಲಿಕ್ ಮಾಡಿ. ಮೇಲ್ಗಡೆ ಆಪ್ಷನ್ ಕ್ಲಿಕ್ ಮಾಡಿದಂತೆ ನಿಮ್ಮೊಂದು ಯೂಟ್ಯೂಬ್ ಏನು ಲೈವ್ ಇದಿಲ್ಲ ಆಟೋಮೆಟಿಕ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ರಿಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬ ಕಡೆ ಇದು ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಬ್ಯಾಕ್ ಬಂದ ನಂತರ ನೀವೇನು ಮಾಡ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು ಎಲ್ಲರಿಗೆ ಸಾರಿ. ಯಾಕಪ್ಪ ಅಂದರೆ ತುಂಬ ಸೆಕೆಯಾಗಿ ಮೊಬೈಲ್ ಸ್ವಲ್ಪ ಹೀಟಾಗಿ ಸ್ಟ್ರಾಕ್ ಆಯಿತು, ಅದಕ್ಕೋಸ್ಕರ ಕಟ್ ಆಯಿತು. ಇನ್ನೊಂದು ಮತ್ತೆ ಕಂಟಿನ್ಯೂ ಮಾಡ್ತಾನೆ. ತುಂಬ ಸಿಂಪಲ್. ಈ ರೀತಿ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಒಂದು ಗೋ ಲೈವ್ ಮತ್ತು ಅದ್ರ ಜೊತೆ ಡನ್ ಅಂತ ಬರುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೋ ಜಸ್ಟ್ ಗೋ ಲೈವ್ ಮೇಲೆ ಕ್ಲಿಕ್ ಮಾಡ್ಕೋರಿ. ತೆಳಗಡೆಲ್ಲ ಡನ್ ಅಂತ ಇದೆ ನೋಡಿ. ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ ಬ್ಯಾಕ್ ಬನ್ನಿ. ಅದರ ನಂತರ ಬಂದ್ಬಿಟ್ಟು ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಏನಿದೆ ನಿಮ್ಮ ಚಾನಲ್ ಯಾವ ಚಾನಲ್ ನೇಮ್ ಇದೆ ಆ ಚಾನಲ್ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಜಸ್ಟ್ ನಾನು ಅದು ಸೆಕೆಂಡ್ ಚಾನಲ್ಲೇ ಮಾಡ್ತಾ ಇದ್ದೀನಿ. ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಓಪನ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಚಾನಲ್ ಓಪನ್ ಮಾಡ್ತೀನಿ. ನೀವು ಕೂಡ ಚಾನಲ್ ಓಪನ್. ಅದರ ನಂತರ ಲೈವಲ್ಲಿ ಹೋಗಿ. ಲೈವಲ್ಲಿ ಹೋದ ತಕ್ಷಣ ಆ ಲೈವ್ ಏನು ತೋರಿಸ್ತಾ ಇದೆ ನೋಡಿ. ಇಲ್ಲಿ ಈಗ ನಾನು ಮಾಡಿದ್ರು ಈ ಲೈವ್ ಜಸ್ಟ್ ನೋಡ್ಕೊಳ್ಳಿ. ಲೈವ್ ಟೈಮಿಂಗ್ ಕೌಂಟ್ ಬರ್ತದೆ. ಈ ಟೈಮ್ಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಬರ್ತದೆ. ಆದ್ರೆ ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತುಂಬ ಸಿಂಪಲ್. ಇಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಬೇಕು. ಏನಪ್ಪ ಸೆಟ್ಟಿಂಗ್ ನಾನು ತೋರಿಸ್ತೀನಿ. ಜಸ್ಟ್ ಆ ಲೈವ್ ಚಾರ್ಟ್ ಮೇಲೆ ಹೋಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆರಳಿದೆ ನೋಡಿ ಕಮ್ಯುನಿಟಿ ಅಂತ ಇದೆ ನೋಡಿ. ಜಸ್ಟ್ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ. ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾರ್ಟಿಸಿಪೆಂಟ್ಸ್ 3 ಅಂತ ಇದೆ ನೋಡಿ. ಸೆಕೆಂಡ್ ನಂಬರ್ ಇದು ಪಾರ್ಟಿಸಿಪೆಂಟ್ಸ್ ಮೋಡ್ ಅಂತ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ
ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆ ಲೈಕ್ ಕಮೆಂಟ್ರಿ ಅಂತ ಇದೆ. ಜಸ್ಟ್ ಇದರಲ್ಲಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಅಂತ ಸೆಲೆಕ್ಟ್ ಮಾಡ್ಬೋದು. ತುಂಬ ಸಿಂಪಲ್. ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮಿನಿಮಮ್ ಸಬ್ಸ್ಕ್ರೈಬರ್ಸ್ ಟೈಮ್ ಅಂತ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಟೈಮ್ ಶೇರ್ ನಿಮ್ಗೆ ಕೇಳುತ್ತೆ. ನೀವು ಇದರಲ್ಲಿ ಏನು ಮಾಡಬೇಕು, ಎನಿ ಡ್ಯೂರೇಷನ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಜಸ್ಟ್ ಎನಿ ಡ್ಯೂರೇಷನ್ ಅಂತ ಸೆಲೆಕ್ಟ್ ಮಾಡಿ ಜಸ್ಟ್ ನೀವೇನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಬಂದರೆ ಏನಾಗುತ್ತೆ ಅಂದರೆ ಹೇಳ್ಬೇಕಾದ್ರೆ ತುಂಬ ಸಿಂಪಲ್. ಈ ಸೆಟ್ಟಿಂಗ್ ಮಾಡೋದು ಏನಾಗುತ್ತೆ, ಯಾರೆಲ್ಲ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಯಾರಾದರೂ ನಿಮ್ಮ ಚಾನೆಲ್ ಲೈವ್ ಓಪನ್ ಮಾಡಿದ್ರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ಇಲ್ಲಿ ತೋರಿಸುತ್ತೆ. ಅಲ್ಲಿ ಕಮೆಂಟ್ ಮಾಡೋ ಆಪ್ಷನ್ ಇರಲ್ಲ. ಯಾಕಪ್ಪ ಅಂದ್ರೆ ಅವರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋವರಿಗೆ ಅವ್ರಿಗೆ ಚಾಟ್ ಮಾಡೋ ಆಪ್ಷನ್ ಸಿಗಲ್ಲ. ನಿಮ್ಮ ಜೊತೆ ಚಾಟ್ ಮಾಡೋ ಮೆಸೇಜ್ ಮಾಡೋ ಆಪ್ಷನ್ ಸಿಗಲ್ಲ, ಓಪನ್ ಆಗಲ್ಲ. ಇದು ತೋರಿಸ್ತಾ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಟರ್ನ್ ಆನ್ ಸಬ್ಸ್ಕ್ರೈಬರ್ಸ್ ಓನ್ಲಿ ಮೋಡ್ ಅಂತ ಬಂದ್ಬಿಟ್ಟು. ಇದೇನಪ್ಪ, ಸಬ್ಸ್ಕ್ರೈಬರ್ಸ್ ಓನ್ಲಿ ಮೋಡ್. ಈ ಒಂದು ಅಂದರೆ ಆ ಫೀಚರ್ಸಿಂದ ಏನಾಗುತ್ತೆ, ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಅದರಿಂದ ಬೇಗ ನಿಮ್ಮೊಂದು ಚಾನಲ್ ಗ್ರೋ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ಕೂಡ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತಾರೆ. ಇದು ತುಂಬ ಬೆನಿಫಿಟ್ಸ್. ಇದನ್ನು ತುಂಬ ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಅದ್ರ ಜೊತೆಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ. ಯಾಕಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ 2 ರೀತಿ ನಿಮ್ಗೆ ಬೆನಿಫಿಟ್ಸ್ ಇದೆ. ಯಾವ ರೀತಿ ಅನ್ಬೇಕಾದ್ರೆ, ಶಾರ್ಟ್ಸ್ ಮೂಲಕ ನಿಮ್ಗೆ ಲೈವ್ ಸಜೆಷನ್ ಆಗುತ್ತೆ ಈಗ ಯೂಟ್ಯೂಬ್ನಲ್ಲಿ. ಅದ್ರ ಜೊತೆಗೆ ಈ ಎಲ್ಲರೂ ಕೂಡ ನೋಡ್ತಾರೆ ಲೈವ್. ಅದರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬರ್ಸ್ ನೀವು ಏನೇ ಡ್ಯೂರೇಷನ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೇನಾಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರು ಮಾತ್ರ ನಿಮ್ಮ ಜೊತೆ ಕಮೆಂಟ್ ಅಂದರೆ ಇಲ್ಲಿ ಮೆಸೇಜ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಅವ್ರು ನಿಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಮೆಸೇಜ್ ಆಪ್ಷನಿಗೆ ತೋರಿಸಲ್ಲ. ಇದು ನೋಡಿ ಬೆನಿಫಿಟ್ಸ್. ಇದೇ ಒಂದು ಸೆಟ್ಟಿಂಗ್, ಯಾವುದೇ ಸಬ್ಸ್ಕ್ರೈಬರ್ಸ್ ಓನ್ಲಿ ಮೋಡ್ ಅಂತ ಬಂದ್ಬಿಟ್ಟು ಈ ಸೆಟ್ಟಿಂಗ್ ಪ್ರತಿಯೊಬ್ಬರು ಕೂಡ ಆನ್ ಮಾಡ್ಕೊಳ್ಳಿ. ಮೊದಲು ನೋಡ್ತಾ ನಾನು ನಿಮ್ಮ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ತುಂಬ ಸಿಂಪಲ್. ಈ ಸೆಟ್ಟಿಂಗ್ ಮಾಡೋದನ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಅಂದರೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದರಿಂದ ಬೆನಿಫಿಟ್ಸ್ ಆಗುತ್ತೆ ಅಂತ ಇವಾಗ ಜಸ್ಟ್ ನಾನು ಈ ಒಂದು ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡಿದ್ದೀನಿ. ಪ್ರತಿಯೊಬ್ಬರು ಈ ಒಂದು ಸೆಟ್ಟಿಂಗ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಮಾಡ್ಕೊಳ್ಳಿ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಸ್ಪ್ಯಾಮ್ ಬರ್ಸ್ ಎಲ್ಲ ಇರ್ತೀನಿ. ಈ ಒಂದು ಜಸ್ಟ್ ಒಂದು ಲೈಕ್ వచ్చి ಕಮೆಂಟ್ಸ್ ಕಮೆಂಟ್ ಅಂತ ಇವತ್ತು ಮಸ್ತ್ ಪ್ರತಿಯೊಬ್ಬ ಸ್ಪ್ಯಾಮ್ ಬರ್ಸ್ ಎಲ್ಲರೂ ಕೂಡ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.